ಗಣೇಶ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಬೇಲೂರು ಪುರಸಭೆ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಗಣೇಶ ದೇವಸ್ಥಾನದ ಬಳಿ ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬರಬೇಕು ಅಂತ ಹೇಳಿ ಕರೆ ನೀಡಲಾಗ್ತಾ ಇದೆ. ಪ್ರತಿಭಟನೆಗೆ ಬರಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಅಲ್ಲಿನ ಶಾಸಕ ಹುಲ್ಲಳ್ಳಿ ಸುರೇಶ್ ಅಥವಾ ಎಚ್.ಕೆ. ಸುರೇಶ್. ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಇದು ಒಂದು ಕತೆ. ಆದರೆ ಯಾರು ಆ ಗಣಪತಿ ದೇವಾಲಯ ಇದೆಯಲ್ಲ, ವಿದ್ಯಾಗಣಪತಿ ದೇವಾಲಯ ಇದೆಯಲ್ಲ, ಮಹಿಳೆಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ CCTV ದೃಶ್ಯಾವಳಿಗಳು ಇದ್ದಾವೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳೆಲ್ಲ. ಅದೇ ಕಾರಣಕ್ಕಾಗಿ ಇವತ್ತು ಬೇಲೂರಿನ ಗಣೇಶ ದೇವಸ್ಥಾನದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಮಾಜಿ ಸಚಿವ ಸಿಟಿ ರವಿ, ಅರಣ್ಯ ಶಾಸಕ ಹುಲ್ಲಳ್ಳಿ ಸುರೇಶ್ ಸಾಥ್ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಒಂದು ಕಡೆ ಆಕೆ ಮಾನಸಿಕ ಅಸ್ವಸ್ಥೆ ಅನ್ನುವ ರೀತಿಯಲ್ಲಿ ಗೋಚರವಾಗ್ತಾ ಇದೆ, ಅದೇ ಕರೆಕ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೊಂದು ಕಡೆ ಪ್ರತಿಭಟನೆಯು ಕೂಡ ಸಾಗ್ತಾ ಇದೆ. ಏನು ಸದ್ಯದ ಅಪ್ಡೇಟ್ ಸಿಗ್ತಾ ಇದೆ? ಈಗಾಗಲೇ ದಶರಥ್ ಹಾಸನದ ಬೇಲೂರಿನಲ್ಲಿ ಒಂದಿಷ್ಟು ಅಂದ್ರೆ ವರಸಿದ್ಧಿ ವಿನಾಯಕನ ವಿಗ್ರಹಕ್ಕೆ ಚಪ್ಪಲಿ ಇಟ್ಟಂತಹ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಬೇಲೂರಿನ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಒಂದ್ ಕಡೆ ಚಿಕ್ಕಮಗಳೂರು ಬಿಜೆಪಿಯ ನಾಯಕ ಸಿಟಿ ರವಿ ಆಗಮಿಸಿರುವಂತದ್ದು, ಇನ್ನೊಂದ್ ಕಡೆ ಸ್ಥಳೀಯ ಶಾಸಕ ಹುಲ್ಲಳ್ಳಿ ಸುರೇಶ್ ಕೂಡ ಇಲ್ಲಿಗೆ ಆಗಮಿಸಿರುವಂತದ್ದು. ಪೊಲೀಸರ ಪ್ರಕಾರ ಆ ಮಹಿಳೆಯ ಗುರುತು ಮತ್ತೆ ಆ ಮಹಿಳೆಯ ಏನು ಅವರ ಒಂದು ಹಿನ್ನೆಲೆಯನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಒಂದಿಷ್ಟು ಚಿತ್ರಣವನ್ನು ಕೂಡ ಸ್ಥಳೀಯ ಶಾಸಕ ಮತ್ತೆ ಸಿಟಿ ರವಿ ಅವರಿಗೆ ಪೊಲೀಸರು ಹೇಳಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಕಡೆ ಮೊದಲು ಅವರು ಹೇಳ್ತಾ ಇದ್ರು ಏನು ಆ ಮಹಿಳೆಯ ಬಗ್ಗೆ ಮಾನಸಿಕ ಅಸ್ವಸ್ಥಳಾಗಿದ್ದಾಳೆ ಅನ್ನುವ ಪೊಲೀಸರ ಮಾಹಿತಿ ಏನಿತ್ತು, ಅದನ್ನ ಈಗ ಬಿಜೆಪಿ ನಾಯಕರು ಅಲ್ಲಗೆಳೆದಿರುವಂತದ್ದು. ಈಗ ಸದ್ಯಕ್ಕೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸ್ಥಳದಲ್ಲಿ ಸಿಟಿ ರವಿ ಕೂಡ ಇನ್ನು ಬೇಲೂರಿನ ಪಟ್ಟಣದಲ್ಲಿ ಸಿಟಿ ರವಿ ಅವರು ಇದ್ದಾರೆ. ಸ್ಥಳೀಯ ಶಾಸಕರು ಸುರೇಶ್ ಕೂಡ ಇರುವಂತದ್ದು. ಈಗ ರಸ್ತೆ ತಡೆಯನ್ನು ಮಾಡಿ ಮಾನವ ಸರಪಳಿ ಮಾಡುವ ಮುಖಾಂತರ ಪ್ರತಿಭಟನೆಯನ್ನು ಕೂಡ ಬಜರಂಗ ದಳದ ಕಾರ್ಯಕರ್ತರು ಜೊತೆಗೆ ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಒಟ್ಟಾಗಿ ಸೇರಿ ಪ್ರತಿಭಟನೆಯನ್ನು ಈಗಾಗಲೇ ಆರಂಭ ಮಾಡಿರುವಂತದ್ದು. ಘಟನಾ ಸ್ಥಳದಲ್ಲಿ ಸಾಕಷ್ಟು ಒಂದು 60ರಿಂದ 70ಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲಿದ್ದಾರೆ. ಮಹಮ್ಮದ್ ಸುಜಿತಾ SP ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಕೂಡ ಸ್ಥಳದಲ್ಲಿ ಈಗಾಗಲೇ ಬೀಡು ಬಿಟ್ಟಿರುವಂತದ್ದು. ಈಗಲೂ ಪ್ರತಿಭಟನೆ ನಡೀತಾ ಇರುವಂತದ್ದು. ದಶರಥ್ ಸದ್ಯಕ್ಕೆ ಪೊಲೀಸರ ಮಾಹಿತಿ ಒಂದಿಷ್ಟು ಏನು ಪ್ರತಿಭಟನೆಗೆ ಏನು ಕರೆ ಕೊಟ್ಟಿದ್ರು, ಅಂದ್ರೆ ಬಿಜೆಪಿ ಶಾಸಕ ಹುಲ್ಲಳ್ಳಿ ಸುರೇಶ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು, ಅವ್ರಿಗೆ ಆ ಮಹಿಳೆಯ ವಿವರವನ್ನು ಸಂಪೂರ್ಣವಾಗಿ ಹೇಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 15 ನಿಮಿಷಗಳ ಕಾಲ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹುಲ್ಲಳ್ಳಿ ಸುರೇಶ್ ಶಾಸಕರು ನೇತೃತ್ವ ಜೊತೆಗೆ ಸಿಟಿ ರವಿ ಅವರು ಇವರು ಮೂವರು ಒಂದು ಏನು ಒಂದು ಜಾಗದಲ್ಲಿ ಸಾಕಷ್ಟು ಅದರ ಬಗ್ಗೆ ವಿವರಗಳನ್ನ ಹೇಳಿರುವಂತದ್ದು. ಜೊತೆಗೆ ಯಾವೆಲ್ಲ ರೀತಿಯಾಗಿ ವಿವರಣೆ ಹೇಳಿದ್ದಾರೆ, ಏನ್ ಹೇಳಿಕೆ ನೀಡಿದ್ದಾರೆ ಪೊಲೀಸರು, ಏನ್ ಹೇಳಿದ್ದಾರೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆ ಈಗ ಸದ್ಯಕ್ಕೆ ಸಿಟಿ ರವಿ ಅವರು ಸ್ಥಳದಲ್ಲಿ ಕೂಡ ಈಗಾಗಲೇ ಇರುವಂತದ್ದು. ನಾಳೆ ಬೇಲೂರು ಅಂದ್ರೆ ಬಂದ್ಗೆ ಕರೆ ಕೊಡುವ ಮುಖಾಂತರ ಬಂದ್ ಮಾಡಿ ಅನ್ನುವ ಕರೆ ಕೊಡೋದಕ್ಕೆ ಈಗಾಗಲೇ ಇಲ್ಲಿಯವರು ಸ್ಥಳೀಯ ಬಿಜೆಪಿಯ ಲೀಡರ್ಗಳು ಕೂಡ ಈಗಾಗಲೇ ಹೇಳಿರುವಂತದ್ದು. ಒಟ್ಟಾರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.